ಇನ್ನು ಸರ್ಕಾರಿ ಶಾಲೆಯ ಜಾಗದಲ್ಲಿ ಶಾದಿ ಮಹಲ್ ನಿರ್ಮಾಣ ಮಾಡಲಾಗ್ತಾ ಇದೆ. ಶಾದಿ ಮಹಲ್ ನಿರ್ಮಾಣ ಕಾರ್ಯ ಈಗಾಗಲೇ ಶುರುವಾಗಿದೆ. ಅಲ್ಲಿ ಶಾದಿ ಮಹಲ್ ನಿರ್ಮಾಣ ಮಾಡೋದಕ್ಕೆ ಖಬರಸ್ಥಾನದ RTCಯನ್ನ ಕೊಟ್ಟಿರುವಂಥದ್ದು. ಖಬರಸ್ಥಾನದ RTCಯನ್ನ ಬಳಸಿ ಶಾಲೆಯ ಜಾಗದಲ್ಲಿ ಕಟ್ತಾ ಇರೋದೇನು ಶಾದಿ ಮಹಲ್. ನಾಪೋಕ್ಲು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಜಾಗದಲ್ಲಿ ಶಾದಿ ಮಹಲ್ ಅನ್ನ ನಿರ್ಮಿಸಲಾಗ್ತಾ ಇದೆ. ಕೊಡಗು ಜಿಲ್ಲೆಯ ನಾಪೋಕ್ಲುನಲ್ಲಿರುವಂತಹ ಸರ್ಕಾರಿ ಶಾಲೆಯ ಜಾಗ ಇದು. ಅಲ್ಲಿ ಶಾದಿ ಮಹಲ್ ನಿರ್ಮಾಣ ಮಾಡಲಾಗ್ತಾ ಇದೆ. ಆ ಶಾದಿ ಮಹಲ್ ನಿರ್ಮಾಣಕ್ಕೆ ಖುದ್ದು ಶಾಸಕರಾದಂತಹ ಪೊನ್ನಣ್ಣನವರೇ ಚಾಲನೆಯನ್ನ ಕೊಟ್ಟಿದ್ದಾರೆ. ಶಾಲೆ ಜಾಗದಲ್ಲಿ ಶಾದಿ ಮಹಲ್ಗೆ ಸರ್ಕಾರವೇ ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಕ್ರಮದ ಬಗ್ಗೆ ಶಾಲೆಯ ಪ್ರಾಂಶುಪಾಲರು ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳು, ತಹಶೀಲ್ದಾರು, ಜಿಲ್ಲಾಧಿಕಾರಿಗಳು, ಶಾಸಕರಿಗೂ ಕೂಡ ಪತ್ರ ಬರೆದಿದ್ದಾರೆ. ಆದರೆ ಯಾರಿಂದಲೂ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಇದೀಗ ಶಾಲಾ ಜಾಗ ಕಬಳಿಕೆಯ ವಿರುದ್ಧ ಕಬಳಿಕೆ ಮಾಡಲಾಗ್ತಾ ಇದೆ ಅಂತೇಳಿ ಆ ಶಾಲೆಯ ಹಿಂದಿನ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಸಮಿತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇದು ಶಾಲೆಗೆ ಅಂತ ಮೀಸಲಿದ್ದ ಜಾಗ. ಶಾಲೆಗೆ ಮೀಸಲಿಟ್ಟಿರುವ ಈ ಜಾಗದಲ್ಲಿ ಇವಾಗ ಅಕ್ರಮವಾಗಿ ಅಲ್ಲಿ ಶಾದಿ ಮಹಲ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಶಾದಿ ಮಹಲ್ ನಿರ್ಮಿಸಿ ಆ ಜಾಗವನ್ನ ಕಬಳಿಕೆ ಮಾಡಲಾಗ್ತಾ ಇದೆ ಅಂತ ಆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಖಬರಸ್ಥಾನದ RTCಯನ್ನ ಬಳಸಿ ಶಾದಿ ಮಹಲ್ ಜಾಗದಲ್ಲಿ ಸದ್ಯ ಶಾಲೆಯ ಜಾಗದಲ್ಲಿ ಶಾದಿ ಮಹಲ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಶಾಲೆಯ ಜಾಗದಲ್ಲಿ ಶಾದಿ ಮಹಲ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಕೊಟ್ಟಿರುವಂತಹ RTC ಕೂಡ ಖಬರಸ್ಥಾನದ್ದು ಅನ್ನೋ ಮಾಹಿತಿ. ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ? ಶಾಸಕರಿಗೆ ಇದು ಗೊತ್ತಿರಲಿಲ್ವಾ? ಹೌದು ನವೀನ್, ಇದು ನಿಜಕ್ಕೂ ಒಂದು ದುರಂತ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅದು ಕರ್ನಾಟಕ ಪಬ್ಲಿಕ್ ಶಾಲೆ ಅನ್ನೋ ಒಂದು ಶಾಲೆ, ಕೊಡಗು ಜಿಲ್ಲೆ ನಾಪೋಕ್ಲುವಿನಲ್ಲಿ ಇರ್ತಕ್ಕಂಥ ಶಾಲೆ. ಅದಕ್ಕೆ 70 ವರ್ಷಗಳ ಇತಿಹಾಸ ಇದೆ. 50 ಎಕರೆ ಪ್ರದೇಶದಲ್ಲಿ ಈ ಒಂದು ಶಾಲೆ ಇತ್ತು. ಸದ್ಯ ಆ ಶಾಲೆಯ ಹಲವಾರು ಜಾಗಗಳನ್ನ ಡಿಗ್ರಿ ಕಾಲೇಜ್ಗಾಗಿರ್ಬೋದು, ಅಂಬೇಡ್ಕರ್ ವಸತಿ ಶಾಲೆಗಾಗಿರ್ಬೋದು ತೆಗೆದುಕೊಂಡಿದ್ರು. ಜೊತೆಗೆ ಹಲವಾರು ಜಾಗಗಳು ಒತ್ತುವರಿಯಾಗಿತ್ತು. ಇದರೆಲ್ಲದರ ನಡುವೆ ಈ ಒಂದು ಸರ್ಕಾರಿ ಜಾಗದ ಶಾಲೆಯಲ್ಲಿ ಶಾದಿ ಮಹಲ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಕಾಮಗಾರಿ ಕೂಡ ನಡೀತಾ ಇದೆ. ವಿಪರ್ಯಾಸ ಅಂತಂದ್ರೆ ಈ ಒಂದು ಶಾಲೆಯ ವಿಚಾರವಾಗಿ ಈ ಒಂದು ಗೊಂದಲ ಇದೆ. ನಮ್ಮ ಶಾಲೆಯ ದಾಖಲಾತಿಯಲ್ಲಿ ಇರತಕ್ಕಂತಹ ಜಾಗದಲ್ಲಿ ಶಾದಿ ಮಹಲ್ ಅನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಹೇಳಿ ಖುದ್ದು ಶಾಲೆಯ ಉಪಪ್ರಾಂಶುಪಾಲರು DC ಅವರಿಗೆ, ತಹಶೀಲ್ದಾರ್ ಅವರಿಗೆ, PDO ಅವರಿಗೆ, ಜೊತೆಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೂ ಕೂಡ ಪತ್ರವನ್ನ ಬರೆದು ಈ ಗೊಂದಲವನ್ನ ಬಗೆಹರಿಸ್ಕೊಡಿ ಅಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಇವ್ರು ರೆಸ್ಪಾನ್ಸ್ ಮಾಡಿಲ್ಲ. ಪತ್ರ ಬರೆದು ಹಲವಾರು ತಿಂಗಳೇ ಕಳೀತಾ ಬಂತು, ಆದ್ರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ವಿಚಾರ ಹಾಗೂ ಒಂದು ಗಂಭೀರ ಆರೋಪ ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ, ಈ ಒಂದು ಶಾದಿ ಮಹಲ್ನ ನಿರ್ಮಾಣ ಮಾಡ್ಲಿಕ್ಕೆ ಬೇಕಾದಂತಹ ಅನುಮತಿ ಮತ್ತು ಅನುದಾನ ಈ ಎರಡನ್ನೂ ಕೂಡ ಬೇರೆ ಒಂದು RTCಯಲ್ಲಿ ಪಡೆದುಕೊಳ್ಳಲಾಗಿದೆ ಅನ್ನೋ ಒಂದು ಮಾಹಿತಿ ಮತ್ತು ಈ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥ. ಅದು ಕೂಡ ಖಬರಸ್ಥಾನಕ್ಕೆ ಸೇರಿದ RTCಯನ್ನ ಬಳಸಿ ಅನುದಾನವನ್ನ ಶಾದಿ ಮಹಲ್ಗೆ ಪಡೆದುಕೊಂಡಿದ್ದಾರೆ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಅಂದ್ರೆ ಖಬರಸ್ಥಾನ ಅಂದ್ರೆ ಅದೊಂದು ಸ್ಮಶಾನದ ರೀತಿಯಲ್ಲಿ ಸರ್ಕಾರದಿಂದ ನೇರವಾಗಿ ಗ್ರಾಂಟ್ ಆಗಿರ್ತಕ್ಕಂಥ ಜಾಗ. ಅಲ್ಲಿ ಯಾವುದೇ ಕಟ್ಟಡ ಕಾಮಗಾರಿಗಳನ್ನ ಮಾಡೋ ಹಾಗಿಲ್ಲ. ಜೊತೆಗೆ ಆ RTCಯಲ್ಲಿ ಕೂಡ ಮೆನ್ಷನ್ ಆಗಿರುತ್ತೆ. ಅಂತಹ RTCಯನ್ನ ಬಳಸಿ ಈ ಒಂದು ಸರ್ಕಾರಿ ಶಾಲೆಯ ಜಾಗದಲ್ಲಿ ಶಾದಿ ಮಹಲ್ ಅನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂತ. ಇದೆಲ್ಲವೂ ಕೂಡ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಶಾಸಕರಿಗೆ ಈ ಬಗ್ಗೆ ದೂರು ಕೂಡ ಹೋಗಿದೆ. ಆದ್ರೆ ಶಾಸಕರೇ ಖುದ್ದು ಬಂದು ಇದರ ಒಂದು ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸ್ತಾರೆ. ನಾವು ದೃಶ್ಯಾವಳಿಗಳು ನೋಡ್ತಾ ಇದೀವಿ. ಅವರು ಶಂಕುಸ್ಥಾಪನೆಯನ್ನ ಫೋಟೋಗಳು ಕೂಡ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಶಾಲೆಗೆ 70 ವರ್ಷಗಳ ಇತಿಹಾಸ ಇದೆ. ಈ ಶಾಲೆಯ ಜಾಗದಲ್ಲಿ ಶಾದಿ ಮಹಲ್ನ ಅಗತ್ಯ ಏನಿದೆ? ನೀವು ಸರ್ಕಾರಕ್ಕೆ ಬೇಕಾದ್ರೆ ಬೇರೆ ಕಡೆ ಕೊಟ್ಟು ಮಾಡಿಸಿ ಶಾದಿ ಮಹಲ್ ನಿರ್ಮಾಣ ಮಾಡ್ಬೇಕಂತಿದ್ರೆ, ಆದ್ರೆ ಈ ಶಾಲೆಯ ಜಾಗವನ್ನ ಯಾಕೆ ಕೊಡ್ತೀರಾ? ಜೊತೆಗೆ ಶಾಲೆಯನ್ನ ಕೊಟ್ಟಿದೀವಿ ಅಂತನಾದ್ರೂ ನೀವು ಒಂದು ಸ್ಪಷ್ಟನೆ ಕೊಡಿ ಅನ್ನೋ ಒಂದು ಮಾತನ್ನ ಕೂಡ ಹಳೆಯ ವಿದ್ಯಾರ್ಥಿಗಳ ಸಂಘ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶಾಲೆಗೆ ಉಳಿದಿರ್ತಕ್ಕಂಥ ಜಾಗವನ್ನ ಶಾಲೆಗಾಗಿ ಉಳಿಸಬೇಕು. ಈ ರೀತಿ ಅಕ್ರಮವಾಗಿ ಬೇರೆ ಯಾವುದೋ ಒಂದು ಸಮುದಾಯದ ಶಾದಿ ಮಹಲ್ನ ನಿರ್ಮಾಣ ಮಾಡಬಾರ್ದು ಅನ್ನೋ ಒಂದು ಒತ್ತಾಯ ಕೂಡ ಇಲ್ಲಿ ಸದ್ಯ ಕೇಳಿ ಬಂದಿರತಕ್ಕಂಥದ್ದು. ಆದ್ರೆ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಸ್ಥಳೀಯ ತಾಲೂಕು ಆಡಳಿತ ಆಗಿರ್ಬೋದು, PDOಗಳಾಗಿರ್ಬೋದು ಅಥವಾ ಸರ್ಕಾರವಾಗಿರ್ಬೋದು ಯಾರೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಹೀಗಾಗಿ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಎಲ್ಲರ ಒಂದು ಸಪೋರ್ಟ್ ಇಂದಾನೆ ಈ ರೀತಿ ನಡೀತದೆ. ಅದು ಖುದ್ದು ಶಾಸಕರೇ ಬಂದು ಇದಕ್ಕೊಂದು ಅನುದಾನವನ್ನ ಕೊಡಿಸಿ ಅಲ್ಲಿ ಒಂದು
ಶಂಕುಸ್ಥಾಪನೆಯನ್ನ ಮಾಡ್ತಾರೆ ಅಂತಿದ್ರೆ ಎಲ್ಲವೂ ಗೊತ್ತಿದ್ದೇ ನಡೀತಾ ಇದೆ. ಎಲ್ಲವನ್ನು ಮುಚ್ಚಿ ಹಾಕೋದಕ್ಕೆ ಸರ್ಕಾರಿ ಶಾಲೆ ಅಲ್ವಾ, ಯಾರಿಗೂ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಈ ರೀತಿ ಸರ್ಕಾರ ನಡೆದುಕೊಳ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಸದ್ಯ ಕೇಳಿ ಬಂದಿರತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಪ್ರಜ್ವಲ್ ಡೀಟೇಲ್ಸ್ಗೆ.